ಹಾಯ್! ಎಲ್ಲರೂ ಹೇಗಿದ್ದೀರಾ? ಹೇಗೆ ಓದ್ತಾ ಇದ್ದೀರಾ? ಎಲ್ಲರೂ ಮಸ್ತಾಗಿ ಓದ್ತಿದ್ದೀರಾ ಅನ್ಕೊತೀನಿ. ಚೆನ್ನಾಗಿ ಓದಿ, ಯಾಕೆಂದರೆ ಹೊಸ ಹೊಸ ನೋಟಿಫಿಕೇಷನ್ ಬರುತ್ತೆ. ಆಲ್ರೆಡಿ PC ಗೆ ಕಾಲ್ ಆಗಿದೆ. ನಾವದು ಸೀರೀಸ್ ಬೇರೆ ಸ್ಟಾರ್ಟ್ ಮಾಡಿದ್ದೀವಿ, 60 ಡೇಸ್ದು MCQ ಸಾಲ್ವ್ ಮಾಡ್ತಿದ್ದೀವಿ. ಸೊ ಹೆಲ್ಪ್ಫುಲ್ ಆಗ್ತಿದೆ ಅನ್ಕೊತೀನಿ. ಚಾಪ್ಟರ್ ವೈಸ್ ಡೈಲಿ ಐ ಆಮ್ ಕಮಿಂಗ್ ಲೈವ್ ಸೊ ದಟ್ ವಿ ಕ್ಯಾನ್ ಸಾಲ್ವ್ ಎವ್ರಿ ಸಿಂಗಲ್ MCQs ಆಫ್ ಎವ್ರಿ ಸಿಂಗಲ್ ಚಾಪ್ಟರ್ಸ್ ನಾವು ಸಾಲ್ವ್ ಮಾಡ್ತಿದ್ದೀವಿ. ಹೆಲ್ಪ್ಫುಲ್ ಆಗ್ತಿದೆ ಅನ್ಕೊತೀನಿ. ಜೊತೆಗೆ ನಿಮ್ಮ ಡೌಟ್ಸ್ಗಳು ಕೂಡ ಕ್ಲಿಯರ್ ಆಗ್ತಿದೆ. ಜೊತೆಗೆ ಇನ್ನೂ ಹೊಸ ಹೊಸ ನೋಟಿಫಿಕೇಷನ್ಗಳು ಬರುತ್ತೆ. ಅದ್ರ ಜೊತೆಗೆ ನಾವಿವಾಗ ಕ್ಲಾಸ್ ಬೇರೆ ಸ್ಟಾರ್ಟ್ ಮಾಡಿದ್ದೀವಿ. ಸೊ ಮೊದಲನೇ ಕ್ಲಾಸು ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ, ನೀವೆಲ್ಲರೂ ನೋಡಿದ್ದೀರಾ ಅನ್ಕೊತೀನಿ. ಹೆಲ್ಪ್ಫುಲ್ ಆಗಿದೆ ಅನ್ಕೊತೀನಿ. ಸೊ ನನ್ನ ಫಸ್ಟು ಕ್ಲಾಸ್ ಅದು. ಸೊ ದಟ್ ನಿಮ್ಮೆಲ್ಲರೂ ಸಪೋರ್ಟ್ ನನಗಿರಲಿ. ನೀವಿಲ್ದಲೆ ನಾ ಏನು ಮಾಡೋದು ಯೂಸ್ ಇಲ್ಲ. ಸೊ ನಿಮ್ಮೆಲ್ಲರೂ ಸಪೋರ್ಟ್ ನನಗೆ ತುಂಬ ಇಂಪಾರ್ಟೆಂಟ್. ನಿಮ್ಮ ಸಪೋರ್ಟಿಂದನೇ ನಾನು ಇನ್ನೂ ಒಳ್ಳೆ 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 ಕ್ಲಾಸ್ಗಳು ಅಥವಾ ಇನ್ಫಾರ್ಮೇಷನ್ಸ್ಗಳು ಎವ್ರಿಥಿಂಗ್ ಸೊ ದಟ್ ಐ ಕ್ಯಾನ್ ಗಿವ್ ಎವ್ರಿಥಿಂಗ್ ವಾಟ್ ನನಗೇನು ಗೊತ್ತಿದೆಯೋ ಅದನ್ನೆಲ್ಲ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಬೋದು. ಅದಕ್ಕೆ ನಿಮ್ಮ ಸಪೋರ್ಟ್ ನನಗಿರಬೇಕು. ಸೊ ಅದೆಲ್ಲ ಬಿಟ್ಟು ಇವಾಗ ಕ್ಲಾಸ್ಗೆ ಹೋಗೋಣ. ಫಸ್ಟ್ ಕ್ಲಾಸಲ್ಲಿ ನಾನು ಕನ್ನಡ ವ್ಯಾಕರಣದ ವರ್ಣಮಾಲೆ ಬಗ್ಗೆ ಕಂಪ್ಲೀಟ್ ಕ್ಲಾಸಸ್ ಮಾಡಿದ್ದೀವಿ. ಸೊ ಎರಡನೇ ಕ್ಲಾಸ್ಗೆ ಹೋಗೋಣ. ಇವತ್ತು ಸಂಧಿಗಳು. ಲೇಟ್ ಮಾಡೋದು ಬೇಡ, ಡೈರೆಕ್ಟ್ ಚಾಪ್ಟರ್ಸ್ಗೆ ಹೋಗೋಣ. ಓಕೆನಾ? ಸಂಧಿಗಳು. ಸಂಧಿಗಳಲ್ಲಿ ಅರ್ಥ, ವ್ಯಾಖ್ಯಾನ, ಅಗತ್ಯತನ ನೋಡೋಣ. ಅದಾದಮೇಲೆ ಸಂಧಿಗಳ ವರ್ಗೀಕರಣ. ಸಂಧಿಗಳ ವರ್ಗೀಕರಣ ಬಂದ್ಬಿಟ್ಟು ನಾವು ಮೊದಲನೇದಾಗಿ ಸ್ವರ ಸಂಧಿ, ಅದಾದಮೇಲೆ ವ್ಯಂಜನ ಸಂಧಿ, ಅದಾದಮೇಲೆ ವಿಸರ್ಗ ಸಂಧಿ. 3 ವರ್ಗೀಕರಣ ನೋಡ್ಬೋದು. ಸ್ವರ ಸಂಧಿಯಲ್ಲಿ ದೀರ್ಘ ಸಂಧಿ ಅಂದರೆ ಸವರ್ಣ ದೀರ್ಘ ಸಂಧಿ, ಗುಣ ಸಂಧಿ, ವೃದ್ಧಿ ಸಂಧಿ, ಎಣ್ ಸಂಧಿ, ಪೂರ್ವರೂಪ ಸಂಧಿ, ಪರರೂಪ ಸಂಧಿ, ಪ್ರಕೃತಿ ಭಾವ ಸಂಧಿ. ಸೊ ಇದಿಷ್ಟನ್ನು ನೋಡ್ಬೋದು. ಇದರಲ್ಲಿ ನಾವು ಪೂರ್ವರೂಪ ಸಂಧಿ, ಪರರೂಪ ಸಂಧಿ, ಪ್ರಕೃತಿ ಭಾವ ಸಂಧಿ ಮೇ ಬಿ ನೀವು ಕೇಳಿರೋದು ಹೊಸದಾಗಿರುತ್ತೆ. ಯಾಕಂದರೆ ಇವಾಗ ಕಾಂಪಿಟೇಷನ್ ಟಫ್ ಆಗಿರೋದ್ರಿಂದ ಇದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಸೊ ಎಲ್ಲನೂ ತಿಳ್ಕೊಳ್ಳೋಣ. ದೆನ್ ವ್ಯಂಜನ ಸಂಧಿ, ಲೋಪ ಸಂಧಿ, ಆಗಮ ಸಂಧಿ, ಆದೇಶ ಸಂಧಿ. ಓಕೆನಾ? ನೆಕ್ಸ್ಟ್ ವಿಸರ್ಗ ಸಂಧಿ. ವಿಸರ್ಗ ಸಂಧಿಯಲ್ಲಿ ಸತ್ವ ಸಂಧಿ, ಋತ್ವ ಸಂಧಿ, ಉತ್ವ ಸಂಧಿ. ಸೊ 3 ಸಂಧಿಗಳು ಬರುತ್ತೆ ವಿಸರ್ಗದಲ್ಲಿ. ಓಕೆನಾ? ನಿಮಗೆ ಮೇ ಬಿ ಈ ಸರಸಂಧಿಯಲ್ಲಿ ಪೂರ್ವರೂಪ ಸಂಧಿ, ಪರರೂಪ ಸಂಧಿ, ಪ್ರಕೃತಿ ಭಾವ ಸಂಧಿ ಫಸ್ಟ್ ಟೈಮ್ ಕೇಳ್ತಿರ್ಬೋದು. ಅದೇ ಥರ ವಿಸರ್ಗ ಸಂಧಿಯಲ್ಲಿ ಸತ್ವ ಸಂಧಿ, ಋತ್ವ ಸಂಧಿ, ಉತ್ವ ಸಂಧಿ ಫಸ್ಟ್ ಟೈಮ್ ಕೇಳ್ತಿರ್ಬೋದು. ಓಕೆ, ಸೊ ಸ್ಟಾರ್ಟ್ ಮಾಡೋಣ. ಮೊದಲನೇದಾಗಿ ಸಂಧಿ ಅರ್ಥ ಮತ್ತು ವ್ಯಾಖ್ಯಾನ ನೋಡೋಣ. ಸಂಧಿ ಎಂದರೇನು? ಸಂಧಿ ಎಂದರೆ ಸೇರಿಕೆ, ಮಿಲನ ಅಥವಾ ಜೋಡಿಕೆ. ಅಂದರೆ ಎರಡನ್ನ ಜೋಡಿಸೋದು. 2 ಅಥವಾ ಹೆಚ್ಚು ಪದಗಳನ್ನು ನಾವು ಜೋಡಿಸ್ಬೋದು. ಓಕೆನಾ? 2 ಅಕ್ಷರಗಳು ಅಥವಾ 2 ಪದಗಳು ಒಂದಕ್ಕೊಂದು ಸೇರಿದಾಗ ಉಂಟಾಗುವ ಧ್ವನಿ ಅಥವಾ ರೂಪ ಬದಲಾವಣೆ. 2 ಹೊಸ ಹೊಸ ಪದಗಳನ್ನ ನಾವು ಜಾಯಿನ್ ಮಾಡಿದಾಗ ನಮಗೆ ಹೊಸ ರೂಪದಲ್ಲಿರುವಂತಹ ಪದ ಬರುತ್ತೆ ಅಲ್ವಾ? ಅದನ್ನೇ ಸಂಧಿ ಅಂತ ಕರಿತೀವಿ. ಓಕೆನಾ? ಮೊದಲನೇದಾಗಿ ಒಂದು ಎಕ್ಸಾಂಪಲ್ ನೋಡೋಣ. ದೇವ ಪ್ಲಸ್ ಆಲಯ, ದೇವಾಲಯ. ಇಲ್ಲಿ 2 ಪದಗಳು ಸೇರಿಸ್ತೀವಿ. 2 ಅಕ್ಷರಗಳನ್ನಾದರೂ ಸೇರಿಸ್ಬೋದು, 2 ಪದಗಳನ್ನಾದರೂ ಸೇರಿಸ್ಬೋದು. 2 ಪದಗಳನ್ನ ಸೇರಿಸಿದಾಗ ನಮಗೆ ಒಂದು ಹೊಸ ಪದ ಬಂತು. ದೇವ ಪ್ಲಸ್ ಆಲಯ. ಎರಡಕ್ಕೂ ಸಪ್ರೇಟ್ ಆದಂಥ ಮೀನಿಂಗ್ ಇದೆ. ದೇವ ಅಂದರೆ ದೇವರು ಇರ್ಬೋದು, ಆಲಯ ಅಂದರೆ ಒಂದು ಗುಡಿ, ಮನೆ, ಒಂದು ದೇವಸ್ಥಾನ, ಈ ಥರ ಹೇಳ್ಬೋದು. ಕರೆಕ್ಟ್ ಅಲ್ವಾ? ಸೊ ಇದೆರಡು ಸೇರಿಸಿದಾಗ ದೇವಾಲಯ, ದೇವಸ್ಥಾನ ಅನ್ನೋದು ಒಂದು ಹೊಸ ವರ್ಡ್ ಬಂತು. ಇದಕ್ಕೆ ನಾವು ಸಂಧಿ ಅಂತ ಕರಿತೀವಿ. ಅದೇ ಥರ ಪರ ಉಪಕಾರ. ಓಕೆನಾ? ನೆಕ್ಸ್ಟು ಸ್ವರ ಸಂಧಿ. ಇವಾಗ ವರ್ಗೀಕರಣಕ್ಕೆ ಹೋಗೋಣ. ಸ್ವರ ಸಂಧಿ ಅಂದರೆ ಏನು? ಮೊದಲನೇದಾಗಿ ಒಂದು ಸ್ವರದ ನಂತರ ಮತ್ತೊಂದು ಸ್ವರ ಬಂದಾಗ, ಮೊದಲನೇದಾಗಿ ನಿಮಗೆ ಸ್ವರ ಅಂದರೆ ಏನು ಅನ್ನೋದು ಗೊತ್ತಿರಬೇಕು. ಸ್ವರ ಅನ್ನೋದಂದರೆ ಏನು ಅಂತ ಗೊತ್ತಿರಬೇಕಂದ್ರೆ ನೀವು ನನ್ನ ಫಸ್ಟ್ ಕ್ಲಾಸ್ ನೋಡಿರಬೇಕು. ಕರೆಕ್ಟ್ ಅಲ್ವಾ? ಅದರಲ್ಲಿ ನಾನು ವರ್ಣಮಾಲೆಯನ್ನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ವರ್ಣಮಾಲೆಯಲ್ಲಿ ನಮಗೆ 13 ಸ್ವರಗಳು ಬರುತ್ತೆ. ಅ, ಇ, ಈ, ಉ, ರು, ಎ, ಐ ಇದೆಲ್ಲ ಬರುತ್ತೆ ಅಲ್ವಾ? ಇದು 13 ಸ್ವರಗಳನ್ನ ನಾನು ಎ, ಐ, ಓ, ಔ, ಕರೆಕ್ಟ್ ಅಲ್ವಾ? ಅವು ತನಕನೂ ನಾವು ಸ್ವರಗಳು ಅಂತ ಕರಿತೀವಿ. 13 ಸ್ವರಗಳು ಬರುತ್ತೆ. ಸೊ ಒಂದು ಸ್ವರದ ನಂತರ ಮತ್ತೊಂದು ಸ್ವರ ಬರ್ತಿದೆ ಅಂದರೆ ಅದನ್ನು ಸ್ವರ ಸಂಧಿ ಅಂತ ಕರಿತೀವಿ. ನೀವಿವಾಗ ಒಂದು ಪದ ಕೊಟ್ಟಿದ್ದಾರೆ ಎಕ್ಸಾಮಲ್ಲಿ, ಅದು ಫಸ್ಟು ನಿಮಗೆ ಅದ್ರ ಬಗ್ಗೆ ಗೊತ್ತಿಲ್ಲ ಅಂದರೆ ಫಸ್ಟು ಬಿಡಿಸಿ ಬರೆಯುವಾಗ ನೀವು ಫಸ್ಟು ಹೆಂಗೆ ನೋಡಬೇಕಂದ್ರೆ ಇದರಲ್ಲಿ ಸ್ವರ ಬರ್ತಿದೆಯಾ, ವ್ಯಂಜನ ಬರ್ತಿದೆಯಾ ಅನ್ನೋದು ನೋಡ್ಕೊಳ್ಳಿ. ಓಕೆನಾ? ನಿಮಗೆ ಈಸಿಯಾಗಿ ಡಿವೈಡ್ ಮಾಡೋದು ಕಲ್ತ್ಕೊಂತೀರ. ಫಸ್ಟು ಸ್ವರ ಬರ್ತಿದೆ ಅದರಲ್ಲಿ ಅಂದರೆ ಅದು ಸ್ವರ ಸಂಧಿ ಆಗಿರುತ್ತೆ.
ಫಸ್ಟ್ ಕಂಡುಹಿಡಿಬೇಕಾಗಿರೋದು. ಆಮೇಲೆ ಅದರಲ್ಲಿ ಯಾವ ಸಂಧಿ ಅಂತ ಆಮೇಲೆ ನೋಡೋಣ, ಓಕೆನಾ. ಇಲ್ಲ ವ್ಯಂಜನ ಬರ್ತಿದೆ ಬಿಡಿಸಿ ಬರೆಯುವಾಗ ಅಂದಾಗ ಅದು ವ್ಯಂಜನ ಸಂಧಿಗೆ ಸೇರಿರೋ ಅಂಥದ್ದು. ಫಸ್ಟು ಈ ಥರ ಡಿವೈಡ್ ಮಾಡ್ಬೋದು. ಸ್ವರಗಳು ವ್ಯಂಜನಗಳು ನಿಮಗೆ ಗೊತ್ತಿರಬೇಕಷ್ಟೆ, ಓಕೆನಾ. ಮೊದಲನೇದಾಗಿ ದೀರ್ಘ ಸಂಧಿ ಅಥವಾ ಸವರ್ಣ ದೀರ್ಘ ಸಂಧಿ. ನಾವೆಲ್ಲ ಸವರ್ಣ ದೀರ್ಘ ಸಂಧಿ ಅಂತಲೇ ಓದಿರೋದು. ಒಂದೇ ಜಾತಿಯ ಎರಡು ಸವರ್ಣ ಅಂದರೆ ಎರಡು ಒಂದೇ ಜಾತಿಯ ಸ್ವರಗಳು ಸೇರಿದಾಗ ದೀರ್ಘ ಸ್ವರವಾಗುವ ಸಂಧಿ. ಅಂದರೆ ಎರಡು ಸ್ವರಗಳು ಅಂದರೆ ಒಂದೇ ಸ್ವರಗಳಾಗಿರ್ಬೇಕದು, ಅದು ನೆನಪಿರಲಿ. ಒಂದೇ ಸ್ವರಗಳಾದಾಗ ಅದು ದೀರ್ಘ ಸಂಧಿ ಆದರೆ ಮಾತ್ರ ದೀರ್ಘ ಸ್ವರವಾದರೆ ಅದೆರಡನ್ನೂ ಜೋಡಿಸಿದಾಗ ದೀರ್ಘ ಸ್ವರ ಹುಟ್ಟಿದ್ರೆ ಮಾತ್ರ ಸವರ್ಣ ದೀರ್ಘ ಸಂಧಿ ಅಂತ ಕರೀತಾರೆ. ಫಾರ್ ಎಕ್ಸಾಂಪಲ್ ಏನು ಅಂದರೆ ಅಗೆ ಅ ಸೇರಿಸಿದಾಗ ಏನಾಗುತ್ತೆ ಅ ಆಗೆ ಆ, ಈ ಉ ಅಂದರೆ ಎರಡೂ ಒಂದೇ ಸ್ವರಗಳನ್ನ ಸೇರಿಸಿದಾಗ ಒಂದು ದೀರ್ಘ ಸ್ವರವಾಗಿ ಬರಬೇಕು. ಈಗ ಇಲ್ಲಿ ನಾರ್ಮಲ್ ಕೊಟ್ಟಿದ್ದಾರೆ, ಕರೆಕ್ಟ್ ಅಲ್ವಾ. ಇಲ್ಲೂ ಕೊಟ್ಟಿದ್ದಾರೆ, ಇಲ್ಲಿ ಆಯಿತು ದೀರ್ಘ ಸ್ವರ. ಇದೆರಡು ರಸಸ್ವರ, ಕರೆಕ್ಟ್ ಅಲ್ವಾ. ಅನು ರಸಸ್ವರ, ಆರ್ನು ರಸಸ್ವರ. ಬಂದ್ಬಿಟ್ಟು ದೀರ್ಘ ಸ್ವರ ಆಯಿತು. ಬಟ್ ಒಂದು ವೇಳೆ ಇಲ್ಲಿ ದೀರ್ಘ ಸ್ವರ ಪ್ಲಸ್ ರಸಸ್ವರ ಕೊಟ್ಟಾಗಲೂ ದೀರ್ಘ ಸ್ವರನೇ ಬರಬೇಕು. ಇಲ್ಲಿ ಅನ್ನೋದ್ರೂ ಕೊಡ್ಬೋದು, ಅನ್ನೋದು ಕೊಡ್ಬೋದು. ಅಂದರೆ ಇಲ್ಲಿ ರಸಸ್ವರ ದೀರ್ಘ ಸ್ವರನಾದರೂ ಬರ್ಬೋದು, ರಸಸ್ವರನಾದರೂ ಬರ್ಬೋದು, ದೀರ್ಘ ಸ್ವರನಾದರೂ ಬರ್ಬೋದು. ಬಟ್ ಇಲ್ಲಿ ಫೈನಲ್ ಔಟ್ಪುಟ್ ಬರುವಾಗ ದೀರ್ಘ ಸ್ವರನೇ ಆಗಿರಬೇಕು, ಓಕೆನಾ. ಅದು ಸವರ್ಣ ದೀರ್ಘ ಸಂಧಿ ಅಂತ ಬರುತ್ತೆ. ಫಾರ್ ಎಕ್ಸಾಂಪಲ್ ನೋಡೋಣ, ಹಿಮ, ಆಲಯ. ಹಿಮಗೆ ಕರೆಕ್ಟ್ ಅಲ್ವಾ, ರಸಸ್ವರ. ಆಲಯ ದೀರ್ಘ ಸ್ವರ. ಬಟ್ ನಾವು ಕೂಡಿಸಿ ಬರುವಾಗ ಏನಾಯಿತು, ಹಿಮಾಲಯ. ಇಲ್ಲೇನಾಯಿತು, ದೀರ್ಘ ಸ್ವರ ಬಂತು. ಕೂಡಿಸಿ ಬರೆಯುವಾಗ ದೀರ್ಘ ಸ್ವರ ಬರಬೇಕು, ಓಕೆನಾ. ಇಲ್ಲಿ ಎರಡೂ ಸೇಮ್ ಸ್ವರ ಒಂದೇ ಇರಬೇಕು. ಬಟ್ ರಸಸ್ವರ ಆದರೂ ಓಕೆನೆ, ದೀರ್ಘ ಸ್ವರ ಆದರೂ ಓಕೆನೆ. ಅದೇ ಥರನೇ ವಿದ್ಯಾ ಪ್ಲಸ್ ಆಲಯ, ಕರೆಕ್ಟ್ ಅಲ್ವಾ. ಇಲ್ಲಿ ಎರಡೂ ನಮಗೆ ದೀರ್ಘ ಸ್ವರಗಳೇ ಬರುತ್ತೆ. ಎರಡೂ ಸೇರಿಸ್ಬಾರ್ದಾಗ ವಿದ್ಯಾಲಯ, ಇಲ್ಲೂ ಕೂಡ ದೀರ್ಘ ಸ್ವರನೇ ಬರುತ್ತೆ. ದೀರ್ಘ ಸ್ವರ ಬಂದರೆ ಅದನ್ನು ನಾವು ಏನಂತೀವಿ, ಸವರ್ಣ ದೀರ್ಘ ಸಂಧಿ ಅಂತ ಕರಿತೀವಿ. ಒಂದು ಪರೀಕ್ಷೆಗೆ ಒಂದು ಸ್ಮಾಲ್ ಅಂಶ ಏನು ನೆನ್ಪಿಡ್ಕೊಬೇಕು ಅಂದರೆ, ಒಂದೇ ಸ್ವರ ಪ್ಲಸ್ ಒಂದೇ ಸ್ವರ, ಎರಡೂ ಸ್ವರಗಳು ಒಂದೇ ಸೇರಿದಾಗ ದೀರ್ಘ ಸ್ವರ ಬಂದರೆ ಅದನ್ನು ದೀರ್ಘ ಸಂಧಿ ಅಂತ ಕರಿತೀವಿ, ಓಕೆನಾ. ಸವರ್ಣ ದೀರ್ಘ ಸಂಧಿ, ಓಕೆನಾ. ನೆಕ್ಸ್ಟ್ ಹೋಗೋಣ. ಹೆಸರಲ್ಲೇ ಇದೆ ದೀರ್ಘ ಅಂದರೆ ದೀರ್ಘ ಬರಬೇಕು. ಎರಡು ಸವರ್ಣಗಳು ಫೈನಲಲ್ಲಿ ದೀರ್ಘ ಸ್ವರ ಬಂದರೆ ಅದನ್ನು ಸವರ್ಣ ದೀರ್ಘ ಸಂಧಿ ಅಂತ ಕರಿತೀವಿ. ನೆಕ್ಸ್ಟು ಗುಣಸಂಧಿ, ಓಕೆನಾ. ಇಲ್ಲೇನು ಆ ನಂತರ ಈ ಉ ರು ಬಂದಾಗ ಉಂಟಾಗುವ ಸಂಧಿಯನ್ನು ಗುಣಸಂಧಿ ಅಂತ ಕರಿತೀವಿ. ಅಂದರೆ ಇಲ್ಲಿ ಓಕೆನಾ, ಇಲ್ಲಿ ಆ ಬರುತ್ತೆ, ಫಸ್ಟು ಅಕ್ಷರ ಬಂದ್ಬಿಟ್ಟು ಆ ಬರುತ್ತೆ. ಅದಾದಮೇಲೆ ಈ ಉ ಆಗಳಿಗೆ ಈ ಉ ರು ಇದು ಇಷ್ಟೇ ಬರಬೇಕು, ಓಕೆನಾ, ನೆನಪಿರಲಿ. ಈ ಉ ರು ಬಂದಾಗ ಏನು ಹೋಗುತ್ತೆ, ಎ ಓ ಅರ್ ಬದಲಾಗಿ ಬರುತ್ತೆ, ಓಕೆನಾ. ಆಗಳಿಗೆ ಈ ಕಾರಗಳು ಬಂದಾಗ ಈ ಕಾರ ಆಗುತ್ತೆ. ಆಕಾರಕ್ಕೆ ಈ ಕಾರ ಬಂದಾಗ ಈ ಕಾರ, ಆಕಾರಕ್ಕೆ ಈ ಕಾರ ಬಂದಾಗ ಈ ಕಾರ, ಆಕಾರಕ್ಕೆ ಊ ಕಾರ ಬಂದಾಗ ಓಕಾರ, ಆಕಾರಗಳಿಗೆ ಈ ಕಾರಗಳು ಬಂದಾಗ ಏ ಕಾರ. ಇದೇ ಆ್ಯಕ್ಚುಲಿ ನಿಯಮ ಇರೋದು. ಆ್ಯಕ್ಚುಲಿ ನಾವು ಹಿಂಗೆ ಗಟ್ಟು ಹೊಡೆದಿದ್ದು ಸ್ಕೂಲಲ್ಲಿದ್ದಾಗ. ಆ ಕಾರಗಳಿಗೆ ಈ ಬಂದಾಗ ಏ ಕಾರ, ಓಕೆನಾ. ಆ ಕಾರಗಳಿಗೆ ಊ ಕಾರಗಳು ಬಂದಾಗ ಓಕಾರ, ಆ ಕಾರಗಳಿಗೆ ರುಕಾರ ಬಂದಾಗ ಅರ್ಕಾರ. ಅಂದರೆ ಆ ಈಗೆ ಎ ಬರುತ್ತೆ, ಆ ಊಗೆ ಓ ಬರುತ್ತೆ, ಆ ರೂಗೆ ಅರ್ ಬರುತ್ತೆ, ಓಕೆನಾ. ಇದು ನೆನ್ಪಿಡ್ಕೊಬೇಕು. ನಾನೊಂದು ಹೇಳಿದ್ನಲ್ಲ, ಅದನ್ನ ನೆನ್ಪಿಟ್ಕೊಂಡ್ರೆ ನಿಮಗೆ ಇದು ಗುಣಸಂಧಿ. ಅಂದರೆ ಇಲ್ಲಿ ಸ್ವರಗಳಿಗೆ ಎರಡೂ ಸೇರಿಸಿದಾಗ ಒಂದು ಹೊಸ ಸ್ವರ ಬರುತ್ತೆ, ಓಕೆನಾ. ಅದನ್ನು ನಾವು ಗುಣಸಂಧಿ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ಸುರ, ಅ ಪ್ಲಸ್ ಇಂದ್ರ, ಸುರೇಂದ್ರ. ಆ ಕಾರಗಳಿಗೆ ಈ ಕಾರಗಳು ಸೇರಿದಾಗ ಏನಾಗುತ್ತೆ, ಏಕಾರ ಆಗುತ್ತೆ, ಕರೆಕ್ಟ್ ಅಲ್ವಾ. ದೆನ್ ಇನ್ನೊಂದು ನೋಡೋಣ, ಮಹಾ ಆ ಪ್ಲಸ್ ಋಷಿ. ಆ ಕಾರಗಳಿಗೆ ರುಕಾರಗಳು ಸೇರಿಸಿದಾಗ ಏನಾಗುತ್ತೆ, ಅರ್ ಆಗುತ್ತೆ. ಸೊ ಮಹರ್ಷಿ ಅರ್, ಓಕೆನಾ. ಸೊ ನೀವು ಇದನ್ನ ಗಟ್ಟು ಹೊಡೆದ್ಬಿಡಿ, ನೆನಪಿರುತ್ತೆ. ಬಟ್ ಸಿಂಪಲ್ ಆಗೇ ನೆನಪಿರುತ್ತೆ.
ಹಾಗೆ ಈ ಇಲ್ಲಿ ನೋಡಿ ಇಲ್ಲೆಲ್ಲ ಆನೆ ಬರುತ್ತೆ, ಇಲ್ಲಿ ಈ ರು ಬರುತ್ತೆ, ಇಲ್ಲಿ ಎ ಓ ರು ಅರ್ ಬರುತ್ತೆ. ಓಕೆನಾ? ಈ ಥರ ನೆನ್ಪಿಟ್ಕೊಂಡ್ರೆ ನೆನಪಿರುತ್ತೆ. ಆ ಇ ಎ ಆ ಉ ಓ ಇದು ಗುಣಸಂಧಿಯ ಮುಖ್ಯ ಲಕ್ಷಣ. ನೆಕ್ಸ್ಟ್ ವೃದ್ಧಿ ಸಂಧಿ. ಓಕೆನಾ? ವೃದ್ಧಿ ಸಂಧಿ. ವೃದ್ಧಿ ಅಂದರೆ ಒಂದು ನಿಮಗೇನು ನಾನೊಂದು ಟ್ರಿಕ್ ಇಟ್ಕೊಂಡಿರೋದು ಏನು ಅಂದರೆ ಆ ನಂತರ ನೋಡಿ, ಆ ನಂತರ ನಿಮಗೆ ಇದು 4 ಎ ಐ ಓ ಔ ಅಂದರೆ ವೃದ್ಧಿ ಅಂದರೆ ಒಂದು ಸ್ವಲ್ಪ ವಯಸ್ಸಾದವ್ರಲ್ವಾ. ಒಂದು ಟ್ರಿಕ್ ಏನು ಅಂದರೆ ನೋಡಿ ಎಲ್ಲ ಬೆಂಡಾಗಿದೆ ಸ್ವಲ್ಪ ಅಕ್ಷರಗಳು, ಎ ಐ ಓ ಔ ಇದು ಬರ್ತಿದೆ ಅಂದರೆ ವೃದ್ಧಿ ಸಂಧಿ. ಒಂದು ಸ್ವಲ್ಪ ವಯಸ್ಸಾಗಿರುತ್ತೆ ಅಲ್ವಾ, ಬೆಂಡಾಗಿರ್ತಾರಲ್ವ ಅವರು ಬೆನ್ನು. ಸೊ ಒಂದು ಟ್ರಿಕ್ ಇದು ಅಷ್ಟೇ ನೆನ್ಪಿಟ್ಕೊಳ್ಳೋಕ್ಕೆ. ಸೊ ಏನು ಅಂದರೆ ಎ ಐ ಓ ಔ. ಓಕೆನಾ? ಎ ಐ ಓ ಔ ಬರ್ತಿದೆ ಅಂದರೆ ಅದು ವೃದ್ಧಿ ಸಂಧಿ. ಆ ಎಗೆ ಐ ಬರುತ್ತೆ, ಆ ಐಗೆ ಐ ಬರುತ್ತೆ, ಆ ಓಗೆ ಔ ಬರುತ್ತೆ, ಆ ಔಗೆ ಔ ಬರುತ್ತೆ. ನಿಮಗೆ ಫೈನಲ್ ಔಟ್ಪುಟ್ಟಲ್ಲಿ ಐ ಔ ಬರ್ತಿದೆ, ಎ ಐ ಓ ಔ ಬರ್ತಿದೆ ಅಂದರೆ ಆ ಕರಗಳಿಗೆ ಎ ಕರಗಳು ಬಂದಾಗ ಐಕಾರ, ಆ ಕರಗಳಿಗೆ ಓ ಕರಗಳು ಬಂದಾಗ ಔಕಾರ. ಓಕೆನಾ? ಸೊ ಇದನ್ನೇ ಹೀಗೆ ನೆನ್ಪಿಡ್ಕೊಬೇಕು. ಸರಿನಾ? ಒಂದು ಎಕ್ಸಾಂಪಲ್, ಲೋಕ ಪ್ಲಸ್ ಎ ಐ ಓ ಔ 4 ಅಕ್ಷರಗಳು ಬರ್ತಿದೆ ಅಂದರೆ ಅದು ವೃದ್ಧಿ ಸಂಧಿ. ಅದನ್ನೇ ನೀವು ಹಿಂಗೆ ನೆನ್ಪಿಡ್ಕೊಂಬ. ಇದು 4 ವಯಸ್ಸಾಗಿರೋದು ಅನ್ನೋದೇ ನಿಮಗೆ ಗೊತ್ತಾಗಬೇಕು. ಓಕೆನಾ? ಸೊ ಒಂದು ಎಕ್ಸಾಂಪಲ್ ನೋಡೋಣ. ಲೋಕ ಪ್ಲಸ್ ಏಕ ಏನಾಯಿತು? ಲೋಕೈಕ. ಐ ಕರೆಕ್ಟ್ ಅಲ್ವಾ? ದೆನ್ ಸದಾ ಪ್ಲಸ್ ಏವ ಸದೈವ ಐ ಕರೆಕ್ಟ್ ಅಲ್ವಾ? ಐ ಮತ್ತು ಅವು ಕಂಡರೆ ಮೊದಲು ವೃದ್ಧಿ ಸಂಧಿ ನೆನಪಿಸ್ಕೊಳ್ಬೇಕು. ಕರೆಕ್ಟ್ ಅಲ್ವಾ? ನೆನ್ಪಿಟ್ಕೊಂಡಿದ್ದೀರಾ? ನೆಕ್ಸ್ಟ್ ಎಣ್ಣಿಗೆ ಹೋಗೋಣ. ಎಣ್ಣಿಗೆ ಯಾನ ನೆನ್ಪಿಟ್ಕೊಳ್ಳಿ. ಓಕೆನಾ? ಯ ವ ರ ಯ ವ ರ ಇದು 3 ಬರ್ತಿದೆ ಅಂದರೆ ಯಾ. ನಿಮಗೆ ಕ್ಲೂ ಇದು ಯಾ ಬರ್ತಿದೆ ಅಂದರೆ ಓಕೆ ಯ ವ ರ ಇದು ಹಿಂಗೆ ಬರಬೇಕು. ಅಂದರೆ ಈ ಉ ರೂಗಳ ನಂತರ ಬೇರೆ ಸ್ವರ ಬಂದಾಗ ಯ ವ ರ ಆಗಿ ಬದಲಾಗ್ತಿದೆ. ಫೈನಲ್ ಔಟ್ಪುಟ್ ಯ ವ ರ ಆಗಿ ಬರ್ತಿದೆ ಅಂದರೆ ಅದು ಎಣ್ ಸಂಧಿ. ಈಗೆ ಯಾ, ಈಗೆ ಯ, ಊಗೆ ವ, ಊಗೆ ವ, ರೂಗೆ ರ. ಓಕೆನಾ? ಅಂದರೆ ನೋಡಿ ಇದೆಲ್ಲ ಸ್ವರನೇ, ಬಟ್ ಔಟ್ಪುಟ್ಟಲ್ಲಿ ಬರುವಾಗ ವ್ಯಂಜನಗಳು ಬರ್ತಿದೆ. ಯಾವ ರ ಎಣ್ ಸಂಧಿ. ಓಕೆನಾ? ನೋಡಿ ಅತಿ ಪ್ಲಸ್ ಆಚಾರ ಇಲ್ಲೆರಡು ಸ್ವರನೇ ಬರೋದು, ಬಟ್ ಫೈನಲ್ ಔಟ್ಪುಟ್ಟಲ್ಲಿ ಏನಾಗುತ್ತೆ? ಅತ್ಯಾಚಾರ. ಯ ವ ರ ಪ್ರತಿ ಪ್ಲಸ್ ಏಕ ಪ್ರತ್ಯೇಕ ಎ ಕರೆಕ್ಟ್ ಅಲ್ವಾ? ಪಿತ್ರ ಪ್ಲಸ್ ಆಜ್ಞೆ ಪಿತ್ರಾಜ್ಞೆ ಕರೆಕ್ಟ್ ಅಲ್ವಾ? ಓಕೆನಾ? ಸೊ ಈಗೆ ಯ, ಊಗೆ ವ, ರೂಗೆ ರ. ಬಟ್ ಇದೆಲ್ಲ ಸ್ವಲ್ಪ ಕನ್ಫ್ಯೂಷನ್ ಆಗುತ್ತೆ. ನಾನು ಅದಕ್ಕೆ ಸಿಂಪಲ್ಲಾಗಿ ಇನ್ನೊಂದು ಸಲ ಹೇಳ್ತೀನಿ, ಸ್ವಲ್ಪ ನೆನಪಿರಲಿ. ಸವರ್ಣ ದೀರ್ಘ ಸಂಧಿ ಅಂದರೆ 2 ಸ್ವರಗಳು ಸೇರಿದಾಗ ಒಂದು ದೀರ್ಘ ಸಂಧಿ ಆಗುತ್ತೆ. ಸಿಂಪಲ್, ಇದು ದೀರ್ಘವಾಗಿ ಬರುವಂಥದ್ದು. ಓಕೆನಾ? ನೆಕ್ಸ್ಟು ಗುಣಸಂಧಿ ಅಂದರೆ ಆ ಈಗಳಿಗೆ ಆ ಕರಗಳಿಗೆ ಈ ಕರಗಳು ಬಂದು ಎ ಓ ಅರ್ ಎ ಓ ಅರ್ ಬರ್ತಿದೆ. ಆ ಕರಗಳಿಗೆ ಈ ಕರಗಳು ಬಂದಾಗ ಎ ಕಾರ, ಆ ಕರಗಳಿಗೆ ಉ ಕರಗಳು ಬಂದಾಗ ಓ ಕಾರ, ಆ ಕರಗಳಿಗೆ ರು ಕರ ಬಂದಾಗ ಅರ್ಕಾರ. ಸೊ ಇದು ಬರ್ತಿದೆ ಅಂದರೆ ಗುಣಸಂಧಿ. ದೆನ್ ವೃದ್ಧಿ ಅಂದರೆ ವಯಸ್ಸಾದವರು ನೆನ್ಪಿಟ್ಕೊಳ್ಳಿ. ಎ ಐ ಓ ಔ 4 ಅಕ್ಷರ ಬರ್ತಿದೆ ಅಂದರೆ. ದೆನ್ ಗುಣಸಂಧಿ ಅಂದರೆ ಎಣ್ ಸಂಧಿ ಅಂದರೆ ಯಾ ಇಂದ ನೆನ್ಪಿಟ್ಕೊಳ್ಳಿ. ಯಾರ ಲವ ಕರೆಕ್ಟ್ ಅಲ್ವಾ? ಹಂಗೆ ನೆನಪಿರುತ್ತಲ್ಲ. ಯ ವ ರ ಮುರೆ ಯ ರ ವ ಹಂಗಾದ್ರೂ ನೆನ್ಪಿಟ್ಕೊಳ್ಳಿ. ಯ ವ ರ. ಓಕೆನಾ? ಸೊ ಎಣ್ ಸಂಧಿ ಅರ್ಥ ಆಗ್ತಿದೆಯಾ? ನೆಕ್ಸ್ಟ್ ಹೋಗೋಣ. ಪೂರ್ವ ರೂಪ ಸಂಧಿ. ಇದು ಹೊಸ ಸಂಧಿ ಅಲ್ವಾ? 2 ಸ್ವರಗಳು ಸೇರಿದಾಗ ಮೊದಲ ಸ್ವರದ ರೂಪವೇ ಉಳಿದು ಎರಡನೆಯ ಸ್ವರದ ಲೋಪವು ಸಂಧಿಯನ್ನು ಪೂರ್ವಪದ ಸಂಧಿ 2 ಸ್ವರಗಳು ಸೇರಿದಾಗ ಮೊದಲ ಸ್ವರದ ರೂಪವೇ ಉಳಿದು ಎರಡನೆಯ ಸ್ವರ ಲೋಪವಾಗುವ ಸಂಧಿಯನ್ನು ಪೂರ್ವರೂಪ ಸಂಧಿ. 2 ಪದಗಳು ಸೇರಿಸಿ ಬರೆಯುವಾಗ ಮೊದಲನೇ ಪದದ ಸ್ವರ ಹಾಗೆ ಉಳ್ಕೊಳ್ಳುತ್ತೆ, ಬಟ್ ಎರಡನೇ ಪದದಲ್ಲಿ ಸ್ವರ ಬಂದಿರುತ್ತಲ್ಲ ಅದು ಕಳೆದೋದ್ರೆ ಅಥವಾ ಅದು ಲೋಪವಾಗೋದ್ರೆ ಅದನ್ನು ಪೂರ್ವರೂಪ ಸಂಧಿ ಅಂತ ಕರೀತಾರೆ. ಬಟ್ ಯೋಚನೆ ಬೇಡ, ಇಲ್ಲಿವರೆಗೂ ಯಾವ ಎಕ್ಸಾಮಲ್ಲೂ ಕೇಳಿಲ್ಲ, ಬಟ್ ಒಂದು ತಿಳ್ಕೊಳ್ಳಿ ಅಷ್ಟೇ. ಪೂರ್ವರೂಪ ಅಂದರೆ
ಹಳೇ ಪದದ್ದು ಹಾಗೆ ಇರುತ್ತೆ ಸ್ವರ, ಹೊಸ ಫಸ್ಟ್ ವರ್ಡ್ದು. ಬಟ್ ಎರಡನೇ ಪದ ಇರುತ್ತಲ್ಲ ಅದರಲ್ಲಿರೋ ಸ್ವರ ಏನಾಗುತ್ತೆ, ಲೋಪ ಆಗುತ್ತೆ. ಅರ್ಥ ಆಯ್ತಾ? ಪೂರ್ವ ಅಂದರೆ ಮೊದಲನೇದು ಹಾಗೆ ಇರುತ್ತೆ, ಎರಡನೇದು ಲೋಪ ಆಗುತ್ತೆ. ಓಕೆನಾ? ಮೊದಲ ಸ್ವರಕ್ಕೆ ಪ್ರಾಮುಖ್ಯತೆ, ಅದೊಂದು ನೆನ್ಪಿಟ್ಕೊಳ್ಳಿ. ಪರರೂಪ ಸಂಧಿ ಅಂದರೆ ಎರಡೂ ಸ್ವರಗಳು ಸೇರಿದಾಗ ಎರಡನೆಯ ಸ್ವರ ಅಂದರೆ ಫಸ್ಟ್ನೇದ್ರಲ್ಲಿ ಏನಾಯಿತು, ಮೊದಲನೇ ಸ್ವರ ಹಾಗೆ ಇರುತ್ತೆ, ಎರಡನೇದ್ರಲ್ಲಿ ಸ್ವರ ಲೋಪ ಆಗುತ್ತೆ. ಬಟ್ ಇದರಲ್ಲಿ ಏನಾಗುತ್ತೆ, ಮೊದಲನೇದ್ರಲ್ಲಿ ಸ್ವರ ನಾಪತ್ತೆ ಆಗುತ್ತೆ, ಬಟ್ ಎರಡನೇದ್ರಲ್ಲಿ ಸ್ವರ ಹಾಗೇ ಇರುತ್ತೆ. ಪರರೂಪ, ಪರ ಅಂದರೆ ನಂತರ, ಎರಡನೇ ಸ್ವರಕ್ಕೆ ಆದ್ಯತೆ. ಅದರಲ್ಲಿ ಮೊದಲನೇ ಸ್ವರಕ್ಕೆ ಆದ್ಯತೆ ಯಾವುದರಲ್ಲಿ, ಪೂರ್ವ ರೂಪದಲ್ಲಿ. ಪರರೂಪದಲ್ಲಿ ಎರಡನೇ ಸ್ವರಕ್ಕೆ ಆದ್ಯತೆ. ಓಕೆನಾ? ದೆನ್ ಪ್ರಕೃತಿ ಭಾವ ಸಂಧಿ, ಎರಡು ಸ್ವರಗಳು ಸೇರಿದರೂ ಯಾವುದೇ ಬದಲಾವಣೆ ಆಗದೆ ಮೂಲ ರೂಪದಲ್ಲೇ ಉಳಿಯುವ ಸಂಧಿಯನ್ನು, ಅಂದರೆ ಎರಡು ಪದಗಳನ್ನ ಸೇರಿಸುವಾಗ ಯಾವುದೇ ಥರ ಸಂಧಿ ಆಗಲ್ಲ, ಅಲ್ಲಿ ಅದೇ ಪದನೇ ಉಳಿಯುತ್ತಲ್ವಾ, ಅದನ್ನು ಪ್ರಕೃತಿ ಭಾವ ಅಂತ ಕರಿತೀವಿ. ನೋಡಿ, ಹರಿ ಪ್ಲಸ್ ಇಹ, ಹರಿಹ, ಹರಿಹ ಅಂದರೆ ಅದನ್ನು ಸಂಧಿ ಮಾಡೋಕ್ಕಾಗುತ್ತಾ? ಇಲ್ಲ ಅಲ್ಲ. ಹರಿಹ ಈ ಥರ ಎಲ್ಲ ಪ್ರೊನೌನ್ಸ್ ಮಾಡೋಕ್ಕಾಗುತ್ತೆ? ಇಲ್ಲ ಅಲ್ಲ. ಸೊ ಅವಾಗ ಏನಾಗುತ್ತೆ, ಹರಿ ಪ್ಲಸ್ ಇಹ, ಅದನ್ನು ಹಂಗೆ ಬರಿತೀವಿ, ಹರಿಹಿಹ ಅಂತಲೇ ಬರಿತೀವಲ್ವಾ. ಇಲ್ಲಿ ಯಾವುದೇ ಥರ ಸಂಧಿ ಆಗಲ್ಲ. ಎಲ್ಲಿ ಸಂಧಿ ಆಗಲ್ವೋ, ಯಾವುದೇ ಬದಲಾವಣೆ ಆಗಲ್ವೋ ಅದನ್ನು ಪ್ರಕೃತಿ ಭಾವ. ಇದನ್ನು ವೆರಿ ಇಂಪಾರ್ಟೆಂಟ್, ನೆನ್ಪಿಟ್ಕೊಳ್ಳಿ. ಇನ್ನೊಂದು ಸಲ ಹೇಳ್ತೀನಿ. ಪೂರ್ವ ರೂಪ ಅಂದರೆ ಮೊದಲನೇದಕ್ಕೆ ಆದ್ಯತೆ, ಮೊದಲನೇದಲ್ಲಿ ಸ್ವರ ಹಾಗೇ ಇರುತ್ತೆ, ಎರಡನೇದ್ರಲ್ಲಿ ಸ್ವರ ಕಳೆದೋಗುತ್ತೆ. ಬಟ್ ಪರರೂಪದಲ್ಲಿ ಏನಾಗುತ್ತೆ ಅಂದರೆ ಮೊದಲನೇದ್ರಲ್ಲಿ ಸ್ವರ ಕಳೆದೋಗುತ್ತೆ, ಎರಡನೇದ್ರಲ್ಲಿ ಸ್ವರ ಹಾಗೇ ಇರುತ್ತೆ. ಪ್ರಕೃತಿ ಭಾವ ಅಂದರೆ ಎರಡು ಪದಗಳು ಸೇರಿಸಿದಾಗ ಯಾವುದೇ ಥರ ಬದಲಾವಣೆ ಆಗೋದಿಲ್ಲ. ಓಕೆನಾ? ಯಾವುದೇ ಬದಲಾವಣೆ ಆಗೋದಿಲ್ಲ. ಇದು ವೆರಿ ಇಂಪಾರ್ಟೆಂಟ್. ಓಕೆನಾ? ಯಾವುದೇ ಬದಲಾವಣೆ ಆಗದೆ ಜಸ್ಟ್ ಅದು ಹೇಗಿದೆಯೋ ಹಾಗೇ ಬರಿತೀವೋ, ಸಂಧಿನೇ ಆಗ್ದಲೇ ಇರೋ ಅಂಥದ್ದೇ ಪ್ರಕೃತಿ ಭಾವ ಅಂತ ಕರಿತೀವಿ. ಓಕೆನಾ? ನೆಕ್ಸ್ಟ್ ವ್ಯಂಜನ ಸಂಧಿಗೆ ಹೋಗೋಣ. ಓಕೆನಾ? ವ್ಯಂಜನ ಸಂಧಿ ಎಂದರೇನು, ಫಸ್ಟ್ ಅದನ್ನು ನೋಡ್ಕೊಳ್ಳೋಣ. ಸ್ವರ ಸಂಧಿ ಅಂದರೆ ಸ್ವರಗಳು ಬರುತ್ತೆ. ಬಟ್ ವ್ಯಂಜನ ಸಂಧಿಯಲ್ಲಿ ಏನಾಗುತ್ತೆ, ಒಂದು ವ್ಯಂಜನ ಮತ್ತೊಂದು ವ್ಯಂಜನದೊಂದಿಗೆ ಸೇರುವಾಗ ಅಥವಾ ಸೇರಿದಾಗ ಉಂಟಾಗುವ ಸಂಧಿಯನ್ನು ವ್ಯಂಜನ. ಅಲ್ಲಿ ಎರಡು ಸ್ವರಗಳು ಸೇರುತ್ತೆ, ಇಲ್ಲಿ ಎರಡು ವ್ಯಂಜನಗಳು ಸೇರುತ್ತೆ. ವ್ಯಂಜನಗಳು ಗೊತ್ತಿದೆ ಅಲ್ವಾ, ಕ ಕ ಗ ಗ ಎಲ್ಲ ಗೊತ್ತಿದೆ ಅನ್ಕೊತೀನಿ, ಫಸ್ಟ್ ಕ್ಲಾಸಲ್ಲಿ ನಾನು ಹೇಳಿದ್ದೀನಿ. ಸೊ ವ್ಯಂಜನಗಳು ಸೇರುತ್ತವೆ. ಮೊದಲನೇದು ಯಾವುದು, ಲೋಪ ಸಂಧಿ. ಹೆಸರಲ್ಲೇ ಇದೆ, ಲೋಪ ಅಂದರೆ ಒಂದು ಎಲ್ಲೋ ಲೋಪ ಆಗುತ್ತೆ, ಕಳೆದೋಗುತ್ತೆ ಅಂತ. ಸಂಧಿ ಆಗುವಾಗ ಒಂದು ಅಕ್ಷರ ಲೋಪವಾಗ್ತಿದೆ, ಆ ಒಂದು ಅಕ್ಷರ ಕಳೆದೋಗ್ತಿದೆ ಅಂದರೆ ಅದನ್ನು ಲೋಪ ಸಂಧಿ ಅಂತ ಕರೀತಾರೆ. ಲೋಪ ಅಂದರೆ ಕಣ್ಮರೆ ಆಗು, ಅಕ್ಷರ ಕಳೆದೋಗೋದು. ಓಕೆನಾ? ದೆನ್ ಆಗಮ ಸಂಧಿ. ಆಗಮ ಸಂಧಿ ಅಂದ್ರೆ ಏನು, ಸಂಧಿ ಆಗುವಾಗ ಹೊಸ ಅಕ್ಷರ. ಆಗಮ ಅಂದ್ರೆ ಏನು, ಹೊಸ ಅಕ್ಷರ. ಕರೆಕ್ಟ್ ಅಲ್ವಾ? ಆಗಮ ಸಂಧಿ ಅಂದರೆ ಲೋಪ ಅಂದರೆ ಒಂದು ಕಳೆದೋಗೋದು, ಆಗಮ ಅಂದರೆ ಒಂದು ಹೊಸ ವರ್ಡ್ ಬರೋ ಅಂಥದ್ದು. ಕರೆಕ್ಟ್ ಅಲ್ವಾ? ಒಂದು ಹೊಸ ಅಕ್ಷರ ಬರ್ತಿದೆ ಅಂದರೆ ಅದನ್ನು ಆಗಮ ಸಂಧಿ. ಆಗಮ ಅಂದರೆ ಬರುವುದು. ಕರೆಕ್ಟ್ ಅಲ್ವಾ? ಅದನ್ನು ಆಗಮ ಸಂಧಿ ಅಂತ ಕರಿತೇವೆ. ಯಾವ ಮೊದಲಾದ ಅಕ್ಷರಗಳು ಯಾವುದಾದ್ರೂ ಬರ್ಬೋದು. ಓಕೆನಾ? ಕೇಳಿಸ್ತಿದ್ದೆ ಅಲ್ವಾ? ಸೊ ನೆಕ್ಸ್ಟ್ ಆದೇಶ ಸಂಧಿ. ಆದೇಶ ಸಂಧಿ ಅಂದರೆ ಒಂದು ಅಕ್ಷರದ ಸ್ಥಾನದಲ್ಲಿ ಮತ್ತೊಂದು ಅಕ್ಷರ ಬರೋದು. ಅಂದರೆ ಒಂದು ಅಕ್ಷರಕ್ಕೆ ಹೊಸ ಅಕ್ಷರ ಬರುತ್ತಲ್ವಾ, ಅದನ್ನು ಬದಲಾವಣೆ ಅಂದರೆ ಒಂದು ಅಕ್ಷರನ ನಾವು ಬರೆದಿರ್ತೀವಿ, ಬಟ್ ಅದನ್ನು ಸಂಧಿ ಮಾಡಾದ್ಮೇಲೆ ಹೊಸ ಅಕ್ಷರ ಬರುತ್ತಲ್ವಾ, ಅದನ್ನು ಆದೇಶ ಸಂಧಿ. ಅಂದರೆ ಅದು ಇಲ್ದಿರೋದು ಹೊಸ್ದಾಗಿ ಬರ್ತಿದೆ ಅಂದರೆ ಅದನ್ನು ಆದೇಶ ಸಂಧಿ ಅಂತ ಕರಿತೀವಿ. ಓಕೆನಾ? ನೋಡಿ, ಇಲ್ಲಿ ಜಗತ್ ಪ್ಲಸ್ ಗುರು. ಕರೆಕ್ಟ್ ಅಲ್ವಾ? ಬಟ್ ಹೆಸರು ಇದೇನಾಯಿತು, ಜಗದ್ಗುರು. ದ ಅನ್ನೋದು ಇಲ್ಲಿರಲಿಲ್ಲ, ಬಟ್ ಹೊಸದಾಗಿ ಆದೇಶವಾಗಿ ಬಂತು ದ. ಕರೆಕ್ಟ್ ಅಲ್ವಾ? ಸತ್ ಪ್ಲಸ್ ಜನ, ಸಜ್ಜನ. ಕರೆಕ್ಟ್ ಅಲ್ಲ? ಜ ಬಂತು. ಕರೆಕ್ಟ್ ಅಲ್ವಾ? ನೆಕ್ಸ್ಟು ವಿಸರ್ಗ ಸಂಧಿ. ವಿಸರ್ಗ ಸಂಧಿ ಅಂದರೆ ಏನು, ವಿಸರ್ಗ ಅಂದರೆ ವಿಸರ್ಗಗಳು ಗೊತ್ತಿದೆ ಅಲ್ಲ, ಅನುಸ್ವಾರ ವಿಸರ್ಗ, ಅದನ್ನು ನಾವು ವಿಸರ್ಗ ಅಂತೀವಿ. ವಿಸರ್ಗ ನಂತರ ಬೇರೆ ಅಕ್ಷರ ಬಂದಾಗ ಉಂಟಾಗುವ ಸಂಧಿಯನ್ನು, ಕರೆಕ್ಟ್ ಅಲ್ಲ, ವಿಸರ್ಗ ಸಂಧಿ ಅಂತ ಕರಿತೀವಿ. ವಿಸರ್ಗದ ನಂತರ ಅಂತ ಇದೆ ಅಲ್ವಾ, ಅದರ ನಂತರ ಬೇರೆ ಒಂದು ಅಕ್ಷರ ಬರುತ್ತೆ ಅಂದರೆ ಅದನ್ನು ವಿಸರ್ಗ ಸಂಧಿ ಅಂತ ಕರಿತೇವೆ. ಓಕೆನಾ? ನೆಕ್ಸ್ಟು ಸತ್ವ ಸಂಧಿ. ವಿಸರ್ಗವು ಸಕಾರ ಧ್ವನಿಯಾಗಿ ಬದಲಾಗುವ ಸಂಧಿಯನ್ನು ಸತ್ವ ಸಂಧಿ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್,
ಅವರೇ ಕೊಟ್ಟಿದ್ದಾರೆ. ಮನಸ್ ಸ ಅಥವಾ ಶಾ ಬರ್ತಿದೆ ಅಂದರೆ ನೋಡಿ ಇಲ್ಲಿ ವಿಸರ್ಗ ಇದೆ, ಮನ, ಕರೆಕ್ಟ್ ಅಲ್ವಾ, ಇದು ವಿಸರ್ಗ. ಅದ್ರ ಮುಂದೆ ಸ ಅಥವಾ ಶಾ ಬರ್ತಿದೆ ಅಂದರೆ ಅದನ್ನು ಸತ್ವ ಸಂಧಿ ಅಂತ ಕರಿತೀವಿ. ಮನಃಶಾಂತಿ, ಸತ್ವ ಸಂಧಿ. ಓಕೆನಾ. ದೆನ್ ಋತು ಸಂಧಿ. ವಿಸರ್ಗವು ರಕಾರವಾಗಿ ಬದಲಾಗೋದು. ಇಲ್ಲೇನಾಗುತ್ತೆ, ರಕಾರ ಪುನಃ ಪ್ಲಸ್ ಆಗಮನ, ಇಲ್ಲೇನಾಯ್ತು ರಕಾರ ಬದಲಾಯ್ತದು. ಇದು ಋತ್ವ ಅನ್ನೋದು ಹೆಂಗೆ ನೆನ್ಪಿಟ್ಕೊಬೇಕು, ರಾ, ಇದನ್ನೇ ನೆನ್ಪಿಟ್ಕೊಳ್ಳಿ. ಓಕೆನಾ. ಸೊ ಪುನರಾಗಮನ ಇಲ್ಲಿ ಅಂದರೆ ವಿಸರ್ಗ ಇದ್ದಿದ್ದೇನಾಯ್ತು, ಪದ ಜೋಡಿಸಿ ಬರೆದಾಗ ಅದು ರಕಾರ ಆಗಿ ಬದಲಾಗುತ್ತೆ. ಇಲ್ಲಿ ವಿಸರ್ಗದ ಮುಂದೆ ಸ ಅಥವಾ ಶಾ ಬರ್ತಿದೆ ಅಂದರೆ ಅದನ್ನು ಸತ್ವಸಂಧಿ. ಋತ್ವಸಂಧಿ ಅಂದರೆ ರಾ ಆಗಿ ಬದಲಾಗೋದು, ಪುನರಾಗಮನ ಎಕ್ಸಾಂಪಲ್. ಓಕೆನಾ. ದೆನ್ ಉತ್ವಸಂಧಿ. ವಿಸರ್ಗದ ಸ್ಥಾನದಲ್ಲಿ ಉಕಾರ ಧ್ವನಿ ಉಂಟಾಗುವ ಸಂಧಿಯನ್ನು ಉತ್ವಸಂಧಿ ಅಂತ ಕರಿತೀವಿ. ವಿಸರ್ಗದ ಸ್ಥಾನದಲ್ಲಿ ಉಕಾರ ಧ್ವನಿ ಉಂಟಾಗುತ್ತೆ ಅಂದರೆ ಉಕಾರ ಬರುತ್ತೆ ಅಲ್ವಾ, ಅವಾಗ ಉತ್ವಸಂಧಿ. ಇಲ್ಲೇ ಇದೆ ಹಿಂಗೆ ನೆನ್ಪಿಟ್ಕೊಳ್ಳಿ. ಓಕೆನಾ. ನೆನ್ಪಿಟ್ಕೊಬೇಕಾಗಿರೋ ಅಂಥದ್ದು ಸ್ವರ ಸಂಧಿಗಳು ನೆನ್ಪಿಟ್ಕೊಳ್ಳಿ, ವ್ಯಂಜನ ಸಂಧಿಗಳು, ವಿಸರ್ಗ ಸಂಧಿಗಳು. ಸ ಅಥವಾ ಶಾ ಬಂದರೆ ಸತ್ವ ಸಂಧಿ, ಋತ್ವ ಸಂಧಿ ಅಂದರೆ ರಕಾರ ಆಗುತ್ತೆ, ಅಂದರೆ ಉಕಾರ ಬರುತ್ತೆ. ಓಕೆನಾ. ಒಟ್ಟು 13 ಪ್ರಮುಖ ವಿಧಾನಗಳು, 7 ಸ್ವರ ಸಂಧಿ, 3 ವ್ಯಂಜನ ಸಂಧಿ, 3 ವಿಸರ್ಗ ಸಂಧಿಗಳು. ಇದು ನಿಮ್ಮ ಸಂಧಿಗಳ ವಿಧಗಳು. ಓಕೆನಾ. ಹೆಲ್ಪ್ಫುಲ್ ಆಗಿದೆ ಅನ್ಕೊತೀನಿ. ಸೊ ಲೋಪಸಂಧಿಗೆ ಒಂದೆರಡು ಎಕ್ಸಾಂಪಲ್ ನೋಡೋಣ. ಲೋಪಸಂಧಿ ಅಂದರೆ ಅಕ್ಷರ ಕಳೆದೋಗೋದಲ್ವಾ, ಕರೆಕ್ಟ್ ಅಲ್ವಾ. ಸೊ ನೋಡಿ, ದೊಡ್ಡ ಪ್ಲಸ್ ಅಮ್ಮ ಏನಾಯಿತು, ದೊಡ್ಡಮ್ಮ. ಇಲ್ಲೇನಾಯಿತು, ಅಕಾರ ಲೋಪ ಆಯಿತು, ಕರೆಕ್ಟ್ ಅಲ್ವಾ. ಇಲ್ಲಿ ದೊಡ್ಡ ಆಯಿತು, ದೊಡ್ಡಮ್ಮ ಅನ್ನುವಾಗ ಅಕಾರ ಲೋಪ ಆಯಿತು. ಅದೇ ಥರನೇ ಮನೆ ಪ್ಲಸ್ ಒಳಗೆ, ಇಲ್ಲೇನಾಯಿತು, ಮನೆಯೊಳಗೆ. ಒಕಾರ ಏನಾಯಿತು, ಲೋಪ ಆಯಿತು, ಕರೆಕ್ಟ್ ಅಲ್ಲ. ಒಂದು ಅಕ್ಷರ ಕಳೆದೋಗ್ತಿದೆ ಅಂದರೆ ಅದನ್ನು ನಾವು ಲೋಪಸಂಧಿ ಅಂತ ಕರಿತೀವಿ. ಅಗಮ ಸಂಧಿಯಲ್ಲಿ ಏನಾಗುತ್ತೆ, ಒಂದು ಹೊಸ ಅಕ್ಷರ ಬರುತ್ತೆ, ಮನೆ ಪ್ಲಸ್ ಅಲ್ಲಿ ಆ ಇದ್ದಿದ್ದೇನಾಯಿತು, ಯಾ ಆಯಿತು. ಮನೆಯಲ್ಲಿ ಯಕಾರಗಮ ವಕಾರಗಮ, ಮನೆಯಲ್ಲಿ ಯಕಾರಗಮ ಯಾ ಬಂತು. ಅದೇ ಥರನೇ ಮಗು ಪ್ಲಸ್ ಇಂದ, ಮಗುವಿಂದ ಇಕಾರ ಇದ್ದಿದ್ದು ವಕಾರ ಆಯಿತು. ಇಲ್ಲಿ ಪದಗಳು ಬರುವಾಗ ಯಾ ಅಥವಾ ವಾ ಬರ್ತಿದೆ ಅಂದರೆ ನಾರ್ಮಲಿ ಯಾ ಮತ್ತು ವಾನೇ ಬರೋದು, ಬೇರೆ ಯಾವುದು ಬರಲ್ಲ. ಯಕಾರಗಮ ವಕಾರಗಮ. ಬೆಟ್ಟ ಪ್ಲಸ್ ಅನ್ನು, ಬೆಟ್ಟವನ್ನು, ವಕಾರಗಮ, ಕರೆಕ್ಟ್ ಅಲ್ವಾ. ಒಂದು ಹೊಸ ಅಕ್ಷರ ಬರ್ತಿದೆ ಅಂದರೆ ಅದನ್ನು, ಒಂದು ಹೊಸದಾಗಿ ಬರ್ತಿದೆ ಅಂದರೆ ಅದನ್ನು ಅಗಮ ಸಂಧಿ ಅಂತ ಕರಿತೀವಿ. ಆದೇಶ ಸಂಧಿ ಅಂದರೆ ಏನು, ಒಂದು ಅಕ್ಷರ ಸ್ಥಾನದಲ್ಲಿ ಮತ್ತೊಂದು ಅಕ್ಷರ ಬರೋದು. ಸತ್ ಪ್ಲಸ್ ಜನ, ಸಜ್ಜನ. ತಾಗೇನಾಯಿತು, ತಾ ಬದಲಿಗೆ ಜಾ ಬಂತು, ಕರೆಕ್ಟ್ ಅಲ್ವಾ. ಸಂಧಿಗಳನ್ನ ನಾವು ಮುಗಿಸಿದ್ದೀವಿ. ಮತ್ತೆ ನೆಕ್ಸ್ಟ್ ಕ್ಲಾಸಲ್ಲಿ ಮೀಟ್ ಆಗೋಣ. ಅಲ್ಲಿ ತನಕ ಲವ್ ಯು ಆಲ್. ಬೈ ಬಾಯ್, ಟೇಕ್ ಕೇರ್.